ಅಂಗನವಾಡಿಯಲ್ಲಿ ಕಲಿಯಿರುವಂತಹ 282 ಅಂಗನವಾಡಿ ಕಾರ್ಯಕರ್ತೆಯರು ಇದರ ಜೊತೆಗೆ ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ. ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭ ದಿನಾಂಕಗಳು ನೋಡ್ರಿ ಸೆಪ್ಟೆಂಬರ್ 24ರಂದು ಅರ್ಜಿಗಳು ಪ್ರಾರಂಭ ಆಗಿರ್ತಾವೆ. ಮತ್ತು ಅರ್ಜಿಯನ್ನು ಸಲ್ಲಿಸೋ ಕೊನೆಯ ದಿನಕ್ಕೆ ಮುಂದೆ ತಿಳಿಸ್ಕೊಡ್ತಾನೆ. ಸ್ನೇಹಿತರೆ, ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ರಿ, ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ನೇರ ನೇಮಕಾತಿ ಇರ್ತೈತಿ. ಅಂದರೆ ನಿಮ್ಮದು 10th ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೇ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಆ ಪರ್ಸೆಂಟೇಜ್ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಮಾಡ್ತಾರೆ. ಮತ್ತು ಇವು ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿದಾವೆ ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಲಾಸ್ಟ್ ಡೇಟ್ ಅಂದ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಸ್ನೇಹಿತರೆ. ಮತ್ತು ಡೈರೆಕ್ಟ್ ಇದ್ರೆ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡ್ರಿ. ಯಾರ್ದು ಕ್ವಾಲಿಫಿಕೇಷನ್ ಆಗಿರ್ತೈತಿ ಡೈರೆಕ್ಟ್ ಹೋಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದ್ರ ಜೊತೆಗೆ ಈ PDF ಹಾಕಿರ್ತಾನೆ, ಅಲ್ಲಿ ನಿಮ್ಮದು ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ರಿ, ಅರ್ಜಿಯನ್ನು ಸಲ್ಲಿಸೋಕೆ ಮೊದಲು ಕ್ವಾಲಿಫಿಕೇಷನ್ ನೋಡ್ರಿ, ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದರೆ, ಈಗ ಅಂಗನವಾಡಿ ಕಾರ್ಯಕರ್ತರು ಇದಕ್ಕೆ ಯಾರು ಅರ್ಜಿನ ಹಾಕ್ಬೇಕಂತ ಇರ್ತಾರಲ್ಲ, ಇಲ್ಲಿ ನೋಡ್ರಿ, ಇದಕ್ಕೆ ಸೆಕೆಂಡ್ PUC ಪಾಸ್ ಆಗಿರಬೇಕು. ಇಲ್ಲಿ ನೋಡ್ರಿ, ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಸೆಕೆಂಡ್ PUC ಕಂಪ್ಲೀಟ್ ಅಂದ್ರೆ 12ನೇ ತರಗತಿ ಯಾರು ಕಂಪ್ಲೀಟ್ ಆಗಿರ್ತೈತಿ ಅವ್ರಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಇದಕ್ಕೆ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋಕೆ ಕ್ವಾಲಿಫಿಕೇಷನ್ ನೋಡ್ರಿ, ಜಸ್ಟ್ ನೀವು SSLC ಅಂದ್ರೆ ಬೋರ್ಡಿಂದ ಜಸ್ಟ್ ನೀವು SSLC ಕಂಪ್ಲೀಟ್ ಮಾಡಿದರೆ ಈ ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಥವಾ ಏನು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಏನು ಕೇಳಿರಂಗಿಲ್ಲ. ಜಸ್ಟ್ ನೀವು ಸಹಾಯಕಿ ಹುದ್ದೆಗಳಿಗೆ SSLC ಕಂಪ್ಲೀಟ್ ಮಾಡಿದ್ರೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೆಕೆಂಡ್ PUC ಅಂದ್ರೆ 12ನೇ ತರಗತಿ ಕಂಪ್ಲೀಟ್ ಆದವ್ರಿ ಈ ಅಂಗನವಾಡಿ ಕಾರ್ಯಕರ್ತರಿಗೆ ಇದಕ್ಕೆ ಈ ಪೋಸ್ಟ್ಗಳಿಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ವೇಕೆನ್ಸಿಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ರಿ, ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿದಾವಪ್ಪ ಅಂತಂದ್ರೆ, ಈಗ ಒಂದೇದ ಬಾಗೇಪಲ್ಲಿಯಲ್ಲಿ ಇಲ್ಲಿ ನೋಡ್ರಿ, ಬಾಗೇಪಲ್ಲಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 5 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಸಹಾಯಕಿಯಲ್ಲಿ 47 ಪೋಸ್ಟ್ಗಳು, ಈ ರೀತಿಯಾಗಿ ಬಾಗೇಪಲ್ಲಿಯಲ್ಲಿ 52 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ನೋಡ್ರಿ, ಕಾರ್ಯಕರ್ತೆಯರಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಸಹಾಯಕಿಯಲ್ಲಿ 37 ಪೋಸ್ಟ, ಈ ರೀತಿಯಾಗಿ ಟೋಟಲ್ ಚಿಕ್ಕಬಳ್ಳಾಪುರದಲ್ಲಿ ನೋಡ್ರಿ 40 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಚಿಂತಾಮಣಿಯಲ್ಲಿ ನೋಡ್ರಿ, ಇದು ಕಾರ್ಯಕರ್ತೆಯರಲ್ಲಿ 14 ಪೋಸ್ಟು ಮತ್ತು ಸಹಾಯಕಿಯಲ್ಲಿ 63 ಪೋಸ್ಟು, ಈ ರೀತಿಯಾಗಿ ಚಿಂತಾಮಣಿಯಲ್ಲಿ 77 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಗುಂಡಿಬಂಡೆಯಲ್ಲಿ 7 ಪೋಸ್ಟ್ಗಳು ಕಾರ್ಯಕರ್ತೆಯರು ಮತ್ತು ಸಹಾಯಕಿಯಲ್ಲಿ 7 ಪೋಸ್ಟ್ಗಳು, ಟೋಟಲ್ ಆಗಿ ಗುಂಡಿಬಂಡೆಯಲ್ಲಿ 14 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಸಿಡ್ಲಘಟ್ಟೆಯಲ್ಲಿ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 3 ಪೋಸ್ಟ ಮತ್ತು ಸಹಾಯಕಿಯಲ್ಲಿ 48 ಪೋಸ್ಟ್ಗಳು, ಟೋಟಲ್ ಆಗಿ ಶಿಡ್ಲಘಟ್ಟದಲ್ಲಿ 51 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು ಗೌರಿಬಿದನೂರಿನಲ್ಲಿ ನೋಡ್ರಿ, ಕಾರ್ಯಕರ್ತೆಯರಲ್ಲಿ 8 ಪೋಸ್ಟ್ಗಳು ಮತ್ತು ಸಹಾಯಕಿಯಲ್ಲಿ 39 ಪೋಸ್ಟ್ಗಳು, ಟೋಟಲ್ ಆಗಿ ಗೌರಿಬಿದನೂರಿನಲ್ಲಿ 47 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡ್ರಿ, ಒಟ್ಟು ಟೋಟಲ್ ಆಗಿ ಕಾರ್ಯಕರ್ತೆಯರಲ್ಲಿ 30 ಪೋಸ್ಟ್ಗಳು ಮತ್ತು ಸಹಾಯಕಿಯಲ್ಲಿ 241 ಪೋಸ್ಟ್ಗಳು ಸೇರಿ ಟೋಟಲ್ ಆಗಿ 274 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ. ಮತ್ತು ಇದಕ್ಕೆ ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ವಯಸ್ಸಿನ ಮಿತಿ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ರಿ, ಕನಿಷ್ಠ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ನೋಡ್ರಿ, ಕನಿಷ್ಠ ಇದಕ್ಕೆ 19 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಗರಿಷ್ಠ ನೋಡ್ತಾ ಹೋಗೋದಾದರೆ ಗರಿಷ್ಠ ಇಲ್ಲಿ ನೋಡ್ರಿ, ಗರಿಷ್ಠ 35 ವರ್ಷ ಈ ರೀತಿಯಾಗಿದ್ದಿರ್ತೈತಿ ವಯಸ್ಸಿನ ಮಿತಿ. ಇದರ ಜೊತೆಗೆ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ. ಇಲ್ಲಿ ನೋಡ್ರಿ, SC ST ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ 5 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅದೇ ರೀತಿಯಾಗಿ OBC ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ, ನಿಮ್ಗೆ 3 ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಮಿನಿಮಮ್ ನೀವು 19 ವರ್ಷ ವಯಸ್ಸನ್ನು ಹೊಂದಿರಬೇಕು. ಇಲ್ಲಿ ನೋಡ್ರಿ, ಮಿನಿಮಮ್ 19 ವರ್ಷ ವಯಸ್ಸನ್ನು ಹೊಂದಿದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಬರ್ತೈತಿ. ನೀವು 18 ವಯಸ್ಸಾಗಿದ್ದರೂ ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋಂಗಿಲ್ಲ. ಮಿನಿಮಮ್ 19 ವರ್ಷ ವಯಸ್ಸನ್ನು ಹೊಂದಿದ್ದವರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಬರ್ತೈತಿ. ಇಲ್ಲಿ ನೋಡ್ರಿ, ಇದ್ರ ಜೊತೆಗೆ ಇಲ್ಲಿ ನೋಡ್ರಿ, ಅಂಗನವಾಡಿ ಕೇಂದ್ರಗಳಲ್ಲಿ ಖಾಲಿ ಇರುವ ಕಾರ್ಯಕರ್ತೆಯರು ಹಾಗೂ ಸಹಾಯಕರ ಹುದ್ದೆಗಳನ್ನು ಗೌರವ ಸೇವೆಯ ಆಧಾರದ ಮೇಲೆ ಭರ್ತಿ ಮಾಡಲು ಸ್ಥಳೀಯ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ. ನೀವು ಇದನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಮತ್ತು ಇಲ್ಲಿ ನೋಡ್ರಿ, ಆಸಕ್ತ ಸ್ಥಳೀಯ ಅರ್ಹ ಮಹಿಳಾ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ಪೂರ್ಣಗೊಳಿಸಿ ಅರ್ಜಿಯನ್ನು ಇಲ್ಲಿ ನೋಡ್ರಿ ಸೆಪ್ಟೆಂಬರ್ 30 ಇದು ಲಾಸ್ಟ್ ಡೇಟ್ ಇದಿರ್ತೈತಿ. ಇಲ್ಲಿ ನೋಡ್ರಿ, ಅರ್ಜಿ ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ 24ರಂದು ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಅರ್ಜಿಯನ್ನು ಸಲ್ಲಿಸೋ ಕೊನೆಯ ದಿನಾಂಕ ನೋಡ್ರಿ ಸೆಪ್ಟೆಂಬರ್ 30 ಇಷ್ಟರೊಳಗಾಗಿ ನೀವು ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗೈತಿ. ಮತ್ತು ಇದ್ರ ಜೊತೆಗೆ ಇಲ್ಲಿ ನೋಡ್ರಿ, ಅವ್ರ ವೆಬ್ಸೈಟ
ಇದು ಅವರ ಅಧಿಕೃತ ವೆಬ್ಸೈಟ್ ಆಗಿರ್ತೈತಿ. ಅರ್ಜಿಯನ್ನು ಸಲ್ಲಿಸೋರು ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತಿ. ಇಲ್ಲಿ ನೋಡ್ರಿ https.karnataka1.kr.nic.in ABCD ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ನೀವು ಅರ್ಜಿ ಸಲ್ಲಿಸೋರು ಇದಕ್ಕೆ ಡೈರೆಕ್ಟ್ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡ್ರಿ ಅರ್ಜಿನ ಯಾವ ರೀತಿಯಾಗಿ ಹಂತವಾಗಿ ಅರ್ಜಿನ ಫಿಲಪ್ ಮಾಡೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ರಿ ನಾ ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರಿಂದ ಡೈರೆಕ್ಟ್ ಈ ವೆಬ್ಸೈಟ್ ಓಪನ್ ಆಕೈತಿ. ಇಲ್ಲಿ ನೋಡ್ರಿ ಈ ವೆಬ್ಸೈಟನ್ನು ಓಪನ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಸ್ಟೆಪ್ 4 ಹಂತ ಇದ್ದಿರ್ತಾವೆ. ನೀವು ಅರ್ಜಿನ ಯಾರು ಸಲ್ಲಿಸ್ಬೇಕಂತ ಇರ್ತಾರಲ್ಲ ಇವು 4 ಹಂತಗಳನ್ನ ಫಿಲ್ ಮಾಡಬೇಕು. ಒಂದನೇದನೇವ ಇಲ್ಲಿ ನೋಡ್ರಿ ಒಂದನೇದ ಒಂದು ಯಾವ ಪೋಸ್ಟ್ಗೆ ಅರ್ಜಿನ ಸಲ್ಲಿಸ್ತಾರಲ್ಲ ಒಂದನೇದ ಹತ್ರೋಗ ಪೋಸ್ಟ್ ವೈಸ ಮತ್ತು ಡಿಸ್ಟಿಕ್ ಮತ್ತು ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕೈತಿ. ಇವಾಗ ಸ್ಟೆಪ್ 1 ಹಂತ ಆಗಿರ್ತೈತಿ. ಮತ್ತು ಸ್ಟೆಪ್ 2 ಹಂತನಲ್ಲಿ ನೋಡಿ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಇಲ್ಲಿ ನೋಡ್ರಿ ನಿಮ್ಮ ಫೋಟೋ ಮತ್ತು ನೀವು ಸಹಿಯನ್ನು ಮಾಡಿ ಇಲ್ಲಿ ನೋಡ್ರಿ ಎರಡನೇ ಇದ್ರೋಗ ಸ್ಟೆಪ್ 2 ಒಳಗೆ ನೀವು ಫಿಲಪ್ ಮಾಡಬೇಕಾಗತ್ತಿ. ಅದನ್ನು ಸ್ಕ್ಯಾನ್ ಮಾಡಿ. ಮತ್ತು ಮೂರನೇದು ನೋಡ್ರಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತಿ. ಇಲ್ಲಿ ನೋಡ್ರಿ ನೀವು 10th ಮಾರ್ಕ್ಸ್ ಕಾರ್ಡ ಇಲ್ಲಿ ನೋಡ್ರಿ 2nd PU ಮಾರ್ಕ್ಸ್ ಕಾರ್ಡ ಅದ್ರ ಜೊತೆಗೆ ಕಾಸ್ಟ್ ಇನ್ಕಮ್ ನೀವು ಮ್ಯಾರಿಡ್ ಆಗಿತ್ತ ಮ್ಯಾರಿಡ್ ಸರ್ಟಿಫಿಕೇಟ್ ಇವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಅಪ್ಲೋಡ್ ಮಾಡಬೇಕೈತಿ. ಮತ್ತು 4ನೇ ಹಂತ ನೋಡ್ರಿ ಪ್ರಿಂಟ್. ಇದನ್ನು ಲಾಸ್ಟ್ನಿಂದ ನೀವು ಪ್ರಿಂಟ್ ತಗೋಬೇಕಾಗತ್ತಿ. ಇಲ್ಲಿ ನೋಡ್ರಿ ಈ ರೀತಿಯಾಗಿ 4 ಹಂತ ಇರ್ತೈತಿ. ನೀವು ಮತ್ತು ಅಪ್ಲಿಕೇಶನ್ ಹಾಕೋ ಮುಂದೆ ಕೂಡ ಯಾವುದೇ ರೀತಿಯಾಗಿ ನಿಮ್ಗೆ ₹1 ಕೂಡ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ಕೇಳಂಗಿಲ್ಲ. ನಿಮ್ಗೆ ಶುಲ್ಕ ವಿನಾಯಿತಿ ಇರ್ತೈತಿ. ಇದೊಂದು ನಿಮಗೆ ಖುಷಿ ವಿಚಾರ. ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿಯಾಗಿ ನೀವು ಅಪ್ಲಿಕೇಶನ್ ಚಾರ್ಜಸ್ ಕೂಡ ಇರಂಗಿಲ್ಲ ಇದಕ್ಕೆ. ಇಲ್ಲಿ ನೋಡ್ರಿ ಸ್ನೇಹಿತರೆ ಆಗಲೇ ತಿಳಿಸ್ಕೊಟ್ಟಂತೆ ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ. ಅಲ್ಲಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಇನ್ನೂ ಏನಾದರೂ ಕನ್ಫ್ಯೂಸ್ ಇತ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ಅಲ್ಲಿಯೂ ಕೂಡ ನಿಮಗೆ ಯಾವ ರೀತಿಯಾಗಿ ನೀವು ಅಪ್ಲಿಕೇಶನ್ ಹಾಕಬೇಕು ಮತ್ತು ಮಾಹಿತಿ ಬಗ್ಗೆ ಎಲ್ಲವೂ ಕೂಡ ತಿಳಿಸ್ಕೊಡ್ತಾನು. ಮತ್ತು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಬರ್ರಿ. ಮತ್ತು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿ ಹುದ್ದೆಗಳಿಗೆ ಯಾರು ನಿಮ್ಮ ಫ್ರೆಂಡ್ಸ್ ಅರ್ಜಿ ಹಾಕ್ಬೇಕಂತಿರ್ತಾರಲ್ಲ ಅವರು ಕೂಡ ವಿಡಿಯೋನ ಶೇರ್ ಮಾಡಿರಿ.